ಹೊಳೆನರಸೀಪುರ ಮಾಜಿ ಪ್ರಧಾನಿ ಕುಟುಂಬದ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಜೆಡಿಎಸ್ನ ಹಳೆಕೋಟೆ ಹೋಬಳಿ ವ್ಯಾಪ್ತಿಯ ಪ್ರಭಾವಿ ಮುಖಂಡರುಗಳಾದ ಹನುಮನಹಳ್ಳಿ ಗ್ರಾಮದ ದೇವರಾಜು, ರವಿ, ನಟರಾಜು, ಸುಂದರೇಶ್, ಕಿರಣ್, ರಂಗಸ್ವಾಮಿ, ಧರಣಿ, ಕೇಶವಮೂರ್ತಿ, ಪರಮೇಶ್, ಮನು, ಜೀವನ್, ಗಿರೀಶ್, ರೇವಣ್ಣ, ದಿಲೀಪ್, ಬಸವನಾಯಕನಹಳ್ಳಿ ಗ್ರಾಮದ ರವಿ, ಮಾಕವಳ್ಳಿ ಗ್ರಾಮದ ದೀಪು, ದೇವರಾಜ್, ಮನು, ರವಿ, ಯೋಗೇಶ್, ರಘು, ಮಧು, ನೂರಾರು ಬೆಂಬಲಿಗರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾದ ಶ್ರೇಯಸ್ ಪಟೇಲ್ ಅವರ ನಿವಾಸದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾದರು. ನೂತನವಾಗಿ ಪಕ್ಷಕ್ಕೆ ಸೇರ್ಪಡೆಗೊಂಡ ಮುಖಂಡರುಗಳನ್ನು ಬರಮಾಡಿಕೊಂಡ ಶ್ರೇಯಸ್ ಪಟೇಲ್ ಅವರು ಅವರಿಗೆ ಕೇಕ್ ತಿನ್ನಿಸಿ ಸನ್ಮಾನಿಸಿ ಬೃಹತ್ ಗುಲಾಬಿ ಹಾರವನ್ನ ಅವರ ಕೊರಳಿಗೆ ಸಮರ್ಪಿಸುವುದರ ಮೂಲಕ ಅದ್ದೂರಿಯಾಗಿ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೇಯಸ್ ಎಂ ಪಟೇಲ್, ತಮ್ಮ ಗ್ರಾಮದ ಮತ್ತು ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲು ನಾನು ಮತ್ತು ನಮ್ಮ ಪಕ್ಷ ಸದಾ ಸಿದ್ಧವಿದ್ದು, ಯಾವ ಹಂತದಲ್ಲಿಯೂ ಧೃತಿಗೆಡದೆ ಕಾಂಗ್ರೆಸ್ ಪಕ್ಷವನ್ನ ಕಟ್ಟುವ, ಮುನ್ನಡೆಸುವ, ಆ ಮೂಲಕ ಪ್ರಬಲವಾಗಿ ಸಂಘಟಿಸುವ ವಿಷಯದಲ್ಲಿ ನಾವೆಲ್ಲರೂ ಕೈಜೋಡಿಸುವುದರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಬಲ ಶಕ್ತಿಯಾಗಿ ನಿಲ್ಲಬೇಕಿದೆ. ಈ ನಿಟ್ಟಿನಲ್ಲಿ ನಮ್ಮೆಲ್ಲರ ಆಲೋಚನೆ ಸಕಾರಾತ್ಮಕವಾಗಿ ಸಾಗಬೇಕಿದೆ ಎಂದರು. ತಮ್ಮ ಸೇರ್ಪಡೆ ನಮ್ಮ ಪಕ್ಷಕ್ಕೆ ಬಲ ಬಂದಂತಾಗಿದ್ದು, ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬಿದಂತಾಗಿದೆ ಎಂದರು.